ಸೊ ಮಕ್ಕಳಿಗೆ ಡಯಟ್ ಅಥವಾ ಪೋಷಕಾಂಶಗಳು. ಸೊ ಡಯಟ್ ಅಂದರೆ ಮಕ್ಕಳಿಗೆ ಈ ಏಜಿನ ಈ ಪರ್ಟಿಕ್ಯುಲರ್ ವೆಯ್ಟಿನ ಮಕ್ಕಳು ಇಷ್ಟು ತಿನ್ನಬೇಕು ಅಂತ ಇರುತ್ತೆ. ಏನೆಲ್ಲ ತಿನ್ನಬೇಕು ಅದನ್ನು ಇಂಪಾರ್ಟೆಂಟ್. ಓಕೆ. ಸೊ ಹೆಲ್ದಿ ಫುಡ್ಸ್ ಇಂಪಾರ್ಟೆಂಟ್ ಅದರಲ್ಲಿ. ಡೈಲಿ 3-4 ಟೈಮ್ಸ್ ತಿನ್ನಬೇಕು. ಆಹಾರದಲ್ಲಿ ಫ್ರೂಟ್ಸೂ ಇರಬೇಕು, ತರಕಾರಿಗಳು ಇರಬೇಕು, ಬಟ್ ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಸೊ ಸಪೋಸ್ ಏನು ಪೇರೆಂಟ್ಸ್ ಏನು ತಿಂತಾ ಇದ್ರೆ ಅದನ್ನು ನೋಡ್ಬೋದು ಮಕ್ಕಳು. ಸೊ ಸ್ವಲ್ಪ ಇದು ಹೊರಗಡೆ ಫುಡ್ಡ, ಚಾಕ್ಲೇಟ್ಸ್ ಎಸ್ಪೆಷಲಿ ಇದೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರ್. ಯಾಕಂದ್ರೆ ಸಪೋಸ್ ಮಕ್ಕಳು ಒಂದ್ಸತಿ ಟೇಸ್ಟ್ ತಗೊಂಡ್ರೆ ಚಾಕ್ಲೇಟ್ ಅಥವಾ ಬೇರೆ ಫುಡಿದ ಟೇಸ್ಟ್ ನೋಡಿದ್ರೆ ಅವ್ರಿಗೆ ನಾರ್ಮಲ್ ಫುಡಿದು ಟೇಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ಆ ಎಫೆಕ್ಟಿವ್ಸ್ ಕಮ್ಮಿ ಆಗುತ್ತೆ. ಅದೇ ಜಂಕ್ ಫುಡ್ ಕ್ರೇವ್ ಮಾಡ್ತಾರೆ ಅವಾಗ. ಅವಾಗ ಹೆಲ್ದಿ ಫುಡ್ಸ್ ತಿನ್ನೋದೆಲ್ಲ ಕಮ್ಮಿ ಆಗುತ್ತೆ. ಸೊ ಮಕ್ಕಳಿಗೆ ಹೆಲ್ದಿ ಫುಡ್ಸ್ ಇಂಪಾರ್ಟೆಂಟ್. ಕೊಡಿ, ಫುಡ್ಸ್ ಕೊಡಿ. ಹೊರಗಡೆ ಫುಡ್ ಆದಷ್ಟು ಅವಾಯ್ಡ್ ಮಾಡಿ. ಅನ್ಅವಾಯ್ಡಬಲ್ ಸಸ್ಪೆನ್ಸಸ್ಸಲ್ಲೆಲ್ಲ ಮಾತ್ರ ನೋಡ್ಬೋದು. ಸೊ ಹೆಲ್ದಿ ಫುಡ್ಸಲ್ಲಿ ನಿಮಗೆ ತರಕಾರಿಗಳು, ಫ್ರೂಟ್ಸು. ಸಪೋಸ್ ಮಕ್ಕಳು ಎಲ್ಲ ಫುಡ್ ತಿಂತಾರೆ, ಚಬ್ಬಿಯಾಗಿರ್ತಾರೆ, ಬಟ್ ಅವುಗಳು ಫ್ರೂಟ್ಸ್ ತಿನ್ನೋದಿಲ್ಲ. ಇದನ್ನು ಪ್ರಾಬ್ಲಮ್. ಕೆಲವು ಮಕ್ಕಳು ನಾವು ಆಫ್ಲೈನ್ ನೋಡ್ತೇವೆ, ಪೇರೆಂಟ್ಸ್ ಹೇಳ್ತಾರೆ ಫ್ರೂಟ್ಸೇ ತಿಂತಾರೆ, ಮಾಮೂಲಿ ಅನ್ನ ತಿನ್ನಲ್ಲ, ದೋಸೆ ತಿನ್ನಲ್ಲ. ಇದನ್ನು ಪ್ರಾಬ್ಲಮ್ಮೆ. ಸೊ ಫ್ರೂಟ್ಸು ಬೇಕು, ಲಿಮಿಟಲ್ಲಿ ಇರಬೇಕು. ಬೇರೆ ಆಹಾರಗಳು ಶಕ್ತಿಗೆ, ಏನು ಬೇರೆ ಕೆಲಸಕ್ಕೆಲ್ಲ ಪ್ರೋಟೀನು, ಕಾರ್ಬೋಹೈಡ್ರೇಟ್ ಅದನ್ನು ಇಂಪಾರ್ಟೆಂಟ್. ಅದು ಅನ್ನ ಅಥವಾ ಈ ರೀತಿ ಐಟಮಲ್ಲಿ ಬರುತ್ತೆ. ಸೊ ಬ್ಯಾಲೆನ್ಸ್ ಡಯಟ್ ಎಲ್ಲ ಕೊಟ್ಟರೆ ಬೆಟರ್. ಆಮೇಲೆ ಹಾಲೂ ಅಷ್ಟೇ. ಸೊ ಹಾಲನ್ನು ಲಿಮಿಟಲ್ಲಿ ಕೊಡಬೇಕು. ಈಸ್ಟ್ಲೆ ಒಂದು 500-700 ml ಕ್ರಾಸ್ ಮಾಡಬಾರ್ದು. ಅದಕ್ಕಿಂತ ಒಳಗೆ ಕೊಟ್ಟರೆ ಬೆಟರ್. ಹಾಲು ಮತ್ತು ಇನ್ನೊಂದು ಏನು ನಾವು ಪೇರೆಂಟ್ಸಲ್ಲಿ ಅಥವಾ ನಮ್ಮ ಒ ಪಿ ಡಿಲಿ ಕಾಮನ್ ಕ್ವಶನ್ ಏನು ಕೇಳ್ತೇವೆ, ನೀರು. ಫುಡ್ ತಿಂತಾರೆ, ನೀರು ಕುಡಿಯಲ್ಲ. ಸೊ ನೀರೂ ಇಂಪಾರ್ಟೆಂಟ್. ನೀರು ನಮ್ಮ ಆಹಾರ ಎಬ್ಸಾರ್ಪ್ಷನ್ ಅಥವಾ ನಮ್ಮ ಆಕ್ಟಿವಿಟಿ ಅಥವಾ ಬವೆಲ್ ಮೂಮೆಂಟ್ಸ್, ಮೋಷನ್ ಪಾಸ್ ಮಾಡೋದಕ್ಕೆ ಇಂಪಾರ್ಟೆಂಟ್. ಸೊ ಹೆಲ್ದಿ ಡಯಟ್ ಬೇಕು, ನೀರು ಬೇಕು, ಫ್ರೂಟ್ಸ್ ಬೇಕು, ಎಲ್ಲ ಇರಬೇಕು ಡಯಟ್. ಜಂಕ್ ಫುಡ್, ಚಾಕ್ಲೇಟ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರ್. ಓಕೆ.